ನಟ ದರ್ಶನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ದಿನ. ಬಟ್ ಇವತ್ತು ಯಾವುದೇ ಕಾರಣಕ್ಕೂ ಅಭಿಮಾನಿಗಳಿಗೆ ಒಂದು ಸಂಭ್ರಮ ಇಲ್ಲ. ಯಾಕಂತಂದರೆ ಸಹಜವಾಗಿ ಅವರು ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ನಿವಾಸದ ಬಳಿ ಕೆಲವರು ಆ್ಯಸ್ ಯೂಶುವಲ್ ಒಂದಿಷ್ಟು ಪೋಸ್ಟ್ಗಳನ್ನು ಬ್ಯಾನರ್ಗಳನ್ನು ಹಾಕಿರುವಂಥದ್ದಾದರೆ ಪ್ರತಿ ವರ್ಷ ಕೂಡ ಇಲ್ಲಿ ಅಭಿಮಾನಿಗಳ ಸಂಭ್ರಮ ಬೇರೆ ರೀತಿ ಇರ್ತಾಯಿತ್ತು. ಬಟ್ ಇವತ್ತು ಅದೆಲ್ಲದಕ್ಕೂ ಕೂಡ ಆಸ್ಪದ ಇಲ್ಲ. ಸೊ ಹಾಗಾಗಿ ಏನಂತಂದರೆ ಸಂಪೂರ್ಣವಾಗಿ ಪೊಲೀಸರು ಎರಡೂ ಬದಿಯಲ್ಲೂ ಬ್ಯಾರಿಕೇಡ್ಗಳನ್ನು ಹಾಕಿ ಯಾವುದೇ ಅಭಿಮಾನಿಗಳನ್ನು ಇಲ್ಲಿ ಬಿಡುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಅದೆಲ್ಲವೂ ಕೂಡ ಒಂದು ಕಡೆ ಆದರೆ ಇಲ್ಲಿ ಯಾರು ಒಂದು ವಿಶೇಷ ಅಭಿಮಾನಿಗಳ ತಂಡ ಇದು ಸಹಜವಾಗಿ ಹೇಳ್ತಾ ಇರ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವರ ಆಂಗಿಕ ಭಾಷೆಯನ್ನು. ಅವರು ಅಂದರೆ ಮಾತು ಬರಲ್ಲ, ಕಿವಿನೂ ಕೂಡ ಕೇಳಲ್ಲ. ಸೊ ಇವರು ತುಂಬ ದೂರದ ಊರಿನಿಂದ ಬಂದಿದ್ದಾರೆ ಅನ್ನೋವಂಥದ್ದನ್ನು ಅಂದರೆ ಇಲ್ಲಿ ಅವ್ರು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಖಾಜಾ ಹುಸೇನ್ ಎರಡೋಣ ಕೊಪ್ಪಳದಿಂದ ಬಂದಿರುವಂಥದ್ದು, ಅಂದರೆ ಶ್ರವಣ ದೋಷ ಇರುವಂಥವ್ರು ಇವರೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಇದನ್ನು ವಿಶೇಷ ಅಂತಲೇ ಪರಿಗಣಿಸ್ಬೋದು. ಯಾಕಂತಂದರೆ ಅವ್ರು ಇಲ್ಲಿಲ್ಲ, ದರ್ಶನ್ ಅವರು ಇಲ್ಲ ಅಂದರೂ ಕೂಡ ಎಲ್ಲರೂ ಕೂಡ ಇವರು ಶ್ರವಣ ದೋಷ ಇರ್ತಕ್ಕಂಥವ್ರು. ಸೊ ಅಂದರೆ ಇಲ್ಲಿ ರಾಯಚೂರಿಂದ ಬಂದಿರುವಂಥದ್ದು, ಸೊ ಇವರು ಕೊಪ್ಪಳದಿಂದ ಬಂದಿರುವಂಥದ್ದು, ಸೊ ಇವರು ಕೂಡ ಇಲ್ಲಿ ಕೊಪ್ಪಳದಿಂದ ಬಂದಿರುವಂಥದ್ದು. ಬಟ್ ಹೀಗಾಗಿ ಅವರು ಅಂದರೆ ಒಂದು ಅಪೇಕ್ಷೆ ಪಟ್ಟರು. ಸೊ ದರ್ಶನ್ ಅವರ ನಿವಾಸದ ಮುಂದೆ ಬರಬೇಕು, ಮಾತನಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದರು. ಬಟ್ ಆದರೆ ಅದು ಸಾಧ್ಯ ಇಲ್ಲ. ಅವರ ನಿವಾಸದ ಮುಂದೆ ಬಂದು ಇಲ್ಲಿ ಅವರೆಲ್ಲರನ್ನೂ ಕೂಡ ನಿಲ್ಲಿಸಿ ಫೋಟೋ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾತ್ರ ಆಗ್ತಾಯಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಇವರೆಲ್ಲರೂ ಕೂಡ ಅಂದರೆ ಶ್ರವಣ ದೋಷ ಇರ್ತಕ್ಕಂತಹ ದರ್ಶನ್ ಅವರ ಅಭಿಮಾನಿಗಳು ಈ ದಿನ ಇಲ್ಲಿ ಆಗಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.